ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸಯಾದ್ 3G ಎಂಬ ಸುಧಾರಿತ ನೌಕಾವಾಯು ರಕ್ಷಣಾ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ ದೇಶ ಯಾವುದು? ಉತ್ತರ ಇರಾನ್. ಸಯಾದ್ 3G ಕ್ಷಿಪಣಿಯು ಯಾವ ರೀತಿಯ ಉಡಾವಣಾ ವ್ಯವಸ್ಥೆಯನ್ನು ಬಳಸುತ್ತದೆ? ಉತ್ತರ ವರ್ಟಿಕಲ್ ಲಾಂಚ್ ಸಿಸ್ಟಮ್. ಚೌರಂಗಿ ಎಂಬ ಪ್ರಸಿದ್ಧ ಕಾದಂಬರಿಯ ಲೇಖಕರು ಯಾರು? ಉತ್ತರ ಮಣಿಶಂಕರ್ ಮುಖೋಪಾಧ್ಯಾಯ. ಪ್ರತಿ ವರ್ಷ ವಿಶ್ವ ಪಂಗೋಲಿಯನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಫೆಬ್ರವರಿ 3ನೇ ಶನಿವಾರ. ವಾರಿ ಎನರ್ಜಿಸ್ ಸಂಸ್ಥೆಯು ಭಾರತದ ಅತಿ ದೊಡ್ಡ ಬ್ಯಾಟರಿ ಗಿಗಾ ಫ್ಯಾಕ್ಟರಿಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲು ಉದ್ದೇಶಿಸಿದೆ? ಉತ್ತರ ಆಂಧ್ರಪ್ರದೇಶ. ಇತ್ತೀಚೆಗೆ ಬಿಹಾರ ಸಚಿವ ಸಂಪುಟವು ಯಾವ ಜಿಲ್ಲೆಯಲ್ಲಿ ಹೊಸ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸ್ಥಾಪಿಸಲು ಅನುಮೋದನೆ ನೀಡಿದೆ? ಉತ್ತರ ಸಾರನ್. ಹೊಯ್ಸಳ ದೇವಾಲಯಗಳನ್ನು ನಿರ್ಮಿಸಲು ಮುಖ್ಯವಾಗಿ ಯಾವ ರೀತಿಯ ಕಲ್ಲನ್ನು ಬಳಸಲಾಗಿದೆ? ಉತ್ತರ ಬಳಪದ ಕಲ್ಲು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಪರೇಷನ್ ಡೆಮಾಲಿಶ್ಮೆಂಟ್ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಉತ್ತರ ನಕ್ಸಲಿಸಂ ನಿರ್ಮೂಲನೆ. ಸ್ಯಾಟಲೈಟ್ ಫೋನ್ಗಳು ಕಾರ್ಯನಿರ್ವಹಿಸಲು ಭೂಮಿಯ ಯಾವ ಕಕ್ಷೆಯಲ್ಲಿರುವ ಉಪಗ್ರಹವನ್ನು ಹೆಚ್ಚಾಗಿ ಬಳಸುತ್ತವೆ? ಉತ್ತರ ಕೆಳ ಭೂಕಕ್ಷೆ. ಲೀನಿಯರ್ ನೋಡ್ ಥ್ರೆಶೋಲ್ಡ್ ಮಾದರಿಯು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಅಯಾನೀಕರಿಸುವ ವಿಕಿರಣದ ಒಡ್ಡುವಿಕೆ ಮತ್ತು ಕ್ಯಾನ್ಸರ್ ಅಪಾಯ. ಫೆಬ್ರವರಿ 2026ರಲ್ಲಿ ನಡೆದ IEA ಮಿನಿಸ್ಟ್ರಿಯಲ್ ಸಭೆಯಲ್ಲಿ ಯಾವ ದೇಶವನ್ನು ಸಂಸ್ಥೆಯ 33ನೇ ಪೂರ್ಣ ಪ್ರಮಾಣದ ಸದಸ್ಯ ರಾಷ್ಟ್ರವಾಗಿ ಆಮಂತ್ರಿಸಲಾಯಿತು? ಉತ್ತರ ಕೊಲಂಬಿಯಾ. ಇತ್ತೀಚಿನ ವರ್ಲ್ಡ್ ಎನರ್ಜಿ ಔಟ್ಲುಕ್ 2025-26 ವರದಿಯ ಪ್ರಕಾರ ವಿಶ್ವದ ಇಂಧನ ಬೇಡಿಕೆಯ ಬೆಳವಣಿಗೆಯಲ್ಲಿ ಯಾವ ದೇಶ ಅಥವಾ ಪ್ರದೇಶವು ಪ್ರಮುಖ ಪಾತ್ರ ವಹಿಸಲಿದೆ? ಉತ್ತರ ಭಾರತ ಮತ್ತು ಆಗ್ನೇಯ ಏಷ್ಯಾ. 2026ರ AI ಇಂಪ್ಯಾಕ್ಟ್ ಸಮಿಟ್ ಎಲ್ಲಿ ನಡೆಯಿತು ಮತ್ತು ಇದರ ಪ್ರಮುಖ ಫಲಿತಾಂಶ ಯಾವುದು? ಉತ್ತರ ನವದೆಹಲಿಯ ಘೋಷಣೆ. ದೈತ್ಯ ಆಮೆಗಳನ್ನು ಪರಿಸರ ವ್ಯವಸ್ಥೆಯಲ್ಲಿ ಏನೆಂದು ಕರೆಯಲಾಗುತ್ತದೆ? ಉತ್ತರ ಎಕೋಸಿಸ್ಟಮ್ ಇಂಜಿನಿಯರ್ಸ್. 2026ರ ಫೆಬ್ರವರಿಯಲ್ಲಿ ಸುಮಾರು 150 ವರ್ಷಗಳ ನಂತರ ಯಾವ ದ್ವೀಪಕ್ಕೆ 158 ದೈತ್ಯ ಆಮೆಗಳನ್ನು ಪರಿಚಯಿಸಲಾಗಿದೆ? ಉತ್ತರ ಫ್ಲೋರಿಯಾನಾ ದ್ವೀಪ. ಪ್ರತಿ ವರ್ಷ ಫೆಬ್ರವರಿ 22ರಂದು ಜಪಾನ್ನ ಯಾವ ಪ್ರಾಂತ್ಯವು ಟಕೇಶಿಮಾ ದಿನವನ್ನು ಆಚರಿಸುತ್ತದೆ? ಉತ್ತರ ಶಿಮಾನೆ. ಮಣಿಶಂಕರ್ ಮುಖೋಪಾಧ್ಯಾಯ ಅವರು ಯಾವ ಹೆಸರಿನಿಂದ ಸಾಹಿತ್ಯ ವಲಯದಲ್ಲಿ ಹೆಚ್ಚು ಪ್ರಸಿದ್ಧರಾಗಿದ್ದರು? ಉತ್ತರ ಶಂಕರ್. ಟಕೇಶಿಮಾ ಅಥವಾ ಡೊಕೊಟೊ ದ್ವೀಪಗಳು ಯಾವ ಸಮುದ್ರದಲ್ಲಿ ಕಂಡುಬರುತ್ತವೆ? ಉತ್ತರ ಜಪಾನ್ ಸಮುದ್ರ. ಹೊಯ್ಸಳ ವಾಸ್ತುಶಿಲ್ಪವು ಯಾವ ಶೈಲಿಯ ವಾಸ್ತುಶಿಲ್ಪದ ಸಮ್ಮಿಶ್ರವಾಗಿದೆ? ಉತ್ತರ ದ್ರಾವಿಡ ಮತ್ತು ನಾಗರ ಶೈಲಿ.
ನಕ್ಸಲಿಸಂ ಎದುರಿಸಲು ಗೃಹ ಸಚಿವಾಲಯವು ಜಾರಿಗೆ ತಂದಿರುವ ಸಮಗ್ರ ಕಾರ್ಯತಂತ್ರದ ಹೆಸರೇನು? ಉತ್ತರ: ಸಮಾಧಾನ್. 2026ರ ಎಐ ಶೃಂಗಸಭೆಯಲ್ಲಿ ಭಾರತವು ಯಾವ ದೇಶಗಳ ಗುಂಪಿನೊಂದಿಗೆ ಎಐ ಸಂಶೋಧನಾ ಸಹಯೋಗಕ್ಕೆ ಸಹಿ ಹಾಕಿತು? ಉತ್ತರ: ಗ್ಲೋಬಲ್ ಸೌತ್ ರಾಷ್ಟ್ರಗಳು. ಇತ್ತೀಚೆಗೆ ಸ್ಟೆಲಾ-10 ವಾಯುರಕ್ಷಣಾ ಕ್ಷಿಪಣಿಗಳ ಯಶಸ್ವಿ ಪರೀಕ್ಷೆಯನ್ನು ನಡೆಸಿದ ಭಾರತೀಯ ಸೇನೆಯ ವಿಭಾಗ ಯಾವುದು? ಉತ್ತರ: ಕೋನಾರ್ಕ್ ಕಾರ್ಪ್ಸ್. ಸ್ಟೆಲಾ-10 ಯಾವ ರೀತಿಯ ಕ್ಷಿಪಣಿ ವ್ಯವಸ್ಥೆಯಾಗಿದೆ? ಉತ್ತರ: ಬಹಳ ಕಡಿಮೆ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆ. ಇತ್ತೀಚೆಗೆ ನಿಧನರಾದ ಖ್ಯಾತ ಸಾಹಿತಿ ಮಣಿಶಂಕರ್ ಮುಖೋಪಾಧ್ಯಾಯ ಅವರು ಯಾವ ಭಾಷೆಯ ಹೆಸರಾಂತ ಕಾದಂಬರಿಗಾರರಾಗಿದ್ದರು? ಉತ್ತರ: ಬಂಗಾಳಿ. ಫೆಬ್ರವರಿ 2026ರಲ್ಲಿ ಬಿಡುಗಡೆಯಾದ ಸಂಶೋಧನಾ ವರದಿಯ ಪ್ರಕಾರ ಕೊಲೆ-ಜೌಗು ಪ್ರದೇಶಗಳಲ್ಲಿ ಯಾವ ಕೀಟ 4 ಹೊಸ ಪ್ರಭೇದಗಳನ್ನು ಪತ್ತೆ ಹಚ್ಚಲಾಗಿದೆ? ಉತ್ತರ: ಕುಬ್ಜಾ ಮಿಡತೆ.